ಆದಿ ಕರ್ನಾಟಕ ವಿದ್ಯಾಭಿವೃದ್ಧಿ ಸಂಘ ಹಾಗೂ ಅದರ ಶೈಕ್ಷಣಿಕ ಸಂಸ್ಥೆಗಳ ವಿರುದ್ಧ ಕೆಲವರು ವ್ಯವಸ್ಥಿತವಾಗಿ ಆಧಾರರಹಿತ ಅಪಪ್ರಚಾರ ನಡೆಸುತ್ತಿದ್ದು, ಈ ಸುಳ್ಳು ಆರೋಪಗಳನ್ನು ಖಂಡಿಸಿ ಹಾಗೂ ಅಪಪ್ರಚಾರ ನಡೆಸುವವರ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಜುಲೈ 1ರಂದು ಅಂಬೇಡ್ಕರ್ ವೃತ್ತದಿಂದ ಉಪವಿಭಾಗಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಗುವುದು ಎಂದು ಸಂಘದ ಅಧ್ಯಕ್ಷ ಎಲ್ಎಂ ಹನುಮಂತಪ್ಪ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೆಲ ಸ್ವಯಂ ಘೋಷಿತ ಮುಖಂಡರು ಯಾವುದೇ ಅಧಿಕೃತ ದಾಖಲೆಗಳಿಲ್ಲದೆ ಸಂಸ್ಥೆಯ ವಿರುದ್ಧ ಸುಳ್ಳು ಮಾಹಿತಿ ಹರಡುತ್ತಿದ್ದಾರೆ. ಇದರಿಂದ ದಶಕಗಳ ಇತಿಹಾಸವಿರುವ ಸಂಸ್ಥೆಯ ಘನತೆ ಹಾಗೂ ಇಲ್ಲಿ ವ್ಯಾಸಂಗ ಮಾಡುತ್ತಿರುವ ನೂರಾರು ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕೆ ಧಕ್ಕೆಯಾಗುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಸಂಘದ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡುತ್ತಿರುವ ಚೇತನ್ ಎಂಬಾತನ ವಿರುದ್ಧ ಈಗಾಗಲೇ 5 ಪ್ರಕರಣಗಳು ದಾಖಲಾಗಿವೆ. ಜನರ ಬಳಿ ಹೋಗಿ ಹೆದರಿಸಿ ಬೆದರಿಸಿ ಹಣ ವಸೂಲಿ ಮಾಡುವುದೇ ಈತನ ಕಾಯಕವಾಗಿದ್ದು, ಈಗ ನಮ್ಮ ಸಂಸ್ಥೆಯನ್ನು ಗುರಿ ಮಾಡಿಕೊಂಡಿದ್ದಾನೆ. ಇನ್ನುಳಿದಂತೆ ಹಾಲೇಶಪ್ಪ ಹಾಗೂ ಲಿಂಗರಾಜು ಎಂಬುವವರ ಮೇಲೆಯೂ ಹಲವು ಗಂಭೀರ ಆರೋಪಗಳಿದ್ದು, ಇಂತಹ ವ್ಯಕ್ತಿಗಳು ಮಾಡುತ್ತಿರುವ ಆರೋಪಗಳಿಗೆ ಯಾವುದೇ ಮೌಲ್ಯವಿಲ್ಲ ಎಂದು ಕಿಡಿಕಾರಿದರು. ಸಂಸ್ಥೆಯ ಮೇಲಿನ ಎಲ್ಲ ಆರೋಪಗಳನ್ನು ತಳ್ಳಿಹಾಕಿದ ಅವರು, ಸಂಘದಲ್ಲಿ ಕಾನೂನು ಹಾಗೂ ಬೈಲಾ ನಿಯಮಗಳ ಪ್ರಕಾರವೇ ಸದಸ್ಯತ್ವ ಪ್ರಕ್ರಿಯೆ ನಡೆದಿದ್ದು, ಎಲ್ಲ ಕಾರ್ಯಚಟುವಟಿಕೆಗಳು ಪಾರದರ್ಶಕವಾಗಿವೆ. ಶಾಲಾ ಕಟ್ಟಡ, ವಿದ್ಯಾರ್ಥಿ ನಿಲಯ ಹಾಗೂ ವಾಣಿಜ್ಯ ಮಳಿಗೆಗಳ ನಿರ್ಮಾಣದಲ್ಲಿ ಯಾವುದೇ ಅಕ್ರಮ ನಡೆದಿಲ್ಲ. ಸಂಬಂಧಪಟ್ಟ ಇಲಾಖೆಗಳಿಂದ ಅಧಿಕೃತ ಅನುಮತಿ ಪಡೆದ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ. ಸಂಸ್ಥೆಯ ವಿವಿಧ ಶೈಕ್ಷಣಿಕ ಘಟಕಗಳಲ್ಲಿ ಪ್ರಸ್ತುತ 336ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಆದರೆ ಈ ಸಂಖ್ಯೆಯ ಕುರಿತಾಗಿಯೂ ಉದ್ದೇಶಪೂರ್ವಕವಾಗಿ ತಪ್ಪು ಮಾಹಿತಿ ಹರಡಲಾಗುತ್ತಿದೆ ಎಂದರು. ನಮ್ಮ ವಿರುದ್ಧ ಮಾಡಲಾಗಿರುವ ಪ್ರತಿಯೊಂದು ಆರೋಪಕ್ಕೂ ನಾವು ದಾಖಲೆ ಸಮೇತ ಬಹಿರಂಗವಾಗಿ ಉತ್ತರ ನೀಡಲು ಸಿದ್ಧರಿದ್ದೇವೆ. ಸುಳ್ಳು ಅಪಪ್ರಚಾರದ ಮೂಲಕ ಸಂಸ್ಥೆಯ ಹೆಸರಿಗೆ ಮಸಿ ಬಳಿಯಲು ಯತ್ನಿಸುತ್ತಿರುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಜುಲೈ 1ರಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಸಂಘದ ನಿರ್ದೇಶಕರಾದ ಹಲಗೇರಿ ಮಂಜಪ್ಪ, ಚಂದ್ರಪ್ಪ, ಎಲ್ಎಂಎಚ್ ಸಾಗರ್ ಸೇರಿದಂತೆ ಸಂಘದ ಪ್ರಮುಖರು ಇದ್ದರು. ಯಾವ ಕೋಟಿಗಂತಲೇ ನಾವು ದುಡ್ಡು ಹೊಡೆದಿದ್ದೇವೆ. ಎಲ್ಲಿಂದ ಬರ್ತೈತಿ ಕೋಟಿ ದುಡ್ಡು? ಆ ಪತ್ರಿಕೆ ಒಳಗೆ ಹೇಳಿಕೆ ಕೊಡ್ತಕ್ಕಂಥವ್ರು ಸ್ವಲ್ಪ ಮೈ ಮೇಲೆ ಎಚ್ಚರ ಇಟ್ಕೋಬೇಕು. ಸುಮ್ಮನೆ ಆಪಾದನೆ ಮಾಡೋದು ಸರಿಯಲ್ಲ ಅಂತ ಹೇಳ್ತಾ ತಮಗೆಲ್ಲ ಪತ್ರಿಕೆ ಒಳಗೆ ಮನಸ್ಸು ಸಿಕ್ಕಂಗೆ ಮಾತನಾಡ್ತೀರಿ. ದಯಮಾಡಿ ಅದಕ್ಕೆ ಹೋಗ್ಬೇಡ್ರಿ. ನೀವೆಲ್ಲ ನಮ್ಮ ಸಮಾಜದರೆ ಹಂಗೇನಾದರೂ ಇದ್ದರೆ ತಾವೆಲ್ಲ ಬಂದು ನಮ್ಮನ್ನೇ ನೇರವಾಗಿ ಕೇಳ್ಬೋದು. ನಾವು ಇಂಥ ಹಗರಣದಾಗ ನೀವು ದುಡ್ಡು ಹೊಡೆದಿದ್ದೀರಿ ಅಂತ. ನಮಗೆ ಬಂದಿರತಕ್ಕಂಥದ್ದು 50 ಲಕ್ಷ ರೂಪಾಯಿನ ಎಲ್ಲಿ ದುಡ್ಡು ಹಾಕಿದ್ದೇವೆ ಅಂತ ಹೇಳಿದ್ದೀವಿ. ಈಗ ನಾವು ಕುಂತಿದ್ದೇವೆ ಈ ಮಳಿಗೆ ಇದು ಊಡ್ದಾಲ್, ಇದಕ್ಕೆ 50 ಲಕ್ಷ ರೂಪಾಯಿ ಹಾಕಿದ್ದೇವೆ. ಇನ್ನು ಉಳಿದಿರ್ತಕ್ಕಂಥ ದುಡ್ಡನ್ನೇ ಎಲ್ಲಿಂದ ಬಂದೈತಿ ಅಂತಂದೇಳಿ ನಮ್ಮ ಮಂಜಣ್ಣವರು ತಮಗೆಲ್ಲ ರೈಟಿನ ಕೊಟ್ಟಿದ್ದಾರೆ, ಹೇಳಿದ್ದಾರೆ. ನಾವು ಹೆಂಗೆ ಕೋಟಿ ಹೊಡೆಯೋಕ್ಕಾಕತಿ? ಕೋಟಿ ಗಂಟ್ಲೆ ಅಂತಾರಲ್ಲ. ನೀವೇನು ಅವರ ಇಂಥ ಕೆಲಸ ಮಾಡ್ತೀರಿ, ನಮಗೆ ಇಷ್ಟು ಕೊಡ್ರಿ ಅಂತ ಕೇಳ್ತಾ ಇಲ್ಲ ಯಾರು. ಆಲೂರು ಲಿಂಗರಾಜ ಅವರಾಗಲಿ, ಚೈತ ಆಗಲಿ, ಎಲ್ಲ ಹಾಲೇಶ್ ಅವರು. ಇದು ದಯಮಾಡಿ ಮಾಡೋಕ್ಕೆ ಹೋಗ್ಬೇಡ್ರಿ. ನಿಮಗೆ ಯಾರಿಗೆ ಮೆಂಬರ್ ಆಗಿದ್ರೆ ನಾವು ಬೇಡ ಅಂದಿಲ್ಲ. ನಾವು ಪತ್ರಿಕೆಗೆ ಕೊಟ್ಟಿದ್ದೀವಿ, ಬಂದು ಆಗಬೇಕಾಗಿತ್ತು. ನಿಮ್ಮ ಕೆಲಸ ಏನು? ಯಾರಾದರೂ ಸಮಾಜದೊಳಗೆ ಅಭಿವೃದ್ಧಿ ಪಡಿಸ್ತಾರೆ ಅಂದರೆ ಅವ್ರ ವಿರುದ್ಧ ಮಾತಾಡಿದ್ರೆ ನಿಮ್ಮ ಕೆಲಸ. ಅಷ್ಟು ಬಿಟ್ಟರೆ ಏನಿಲ್ಲ. ನಾನೇನಾದರೂ ನಿಮಗೆ ಬೇಡ ಅಂತ ಹೇಳಿದ್ದೀನ? ಆಲೂರು ಲಿಂಗರಾಜ್ ಅವರೇ, ನೀವು ಮೆಂಬರ್ ಆಗಿದ್ರಿ, ಯಾಕೆ ಹೋದ್ರಿ ಹೊರಗೆ? ಹಾಲೇಶ್ ಅವರು, ನೀವು ಮೆಂಬರ್ ಆಗೋದಾಗಿತ್ತು, ನೀವು ಯಾಕೆ ಹೋದ್ರಿ? ಭಾಳಷ್ಟು ಜನ ಸೋಮಲಾಪುರ ಹನುಮಂತವರಾಗಿದ್ದರು, ನೀಲಗಿರಪ್ಪರಾಗಿ ಎಲ್ಲರೂ ಬಿಟ್ಬಿಟ್ಟು ಹೋದರು. ಅವಾಗ ಅಭಿವೃದ್ಧಿ ಯಾರು ಪಡ್ಸೋಕ್ಕಿಲ್ಲ. ಇಲ್ಲಿ ಒಂದು ಇಟ್ಗಿರಿ ತಾನು ಕಟ್ಟ ಮಾಡೋದಕ್ಕೆ ಮುಂದಾಗಿರಲಿಲ್ಲ. ಹೀರ್ಭದ್ರಪ್ಪ ನಾವು ಡೈರೆಕ್ಟ್ರಾಗಿ ಇಲ್ಲಿ ಬಂದ ಮೇಲೆ ನಾವು ಮಲ್ಲಣ್ಣವ್ರನ್ನ ಕೇಳ್ಕೊಂಡ್ವಿ, ಅಣ್ಣ ನಮಗೆ ರೂಮ್ಗಳು ಬೇಕು ವಿದ್ಯಾರ್ಥಿ ಹುಡುಗರಿಗೆ, ನಮಗೆ ಮಳಿಗೆ ಕಟ್ಸ್ಕೊಡ್ರಿ, ರೂಮ್ ಕಟ್ಸ್ಕೊಡ್ರಿ ಅಂತ ಕೇಳಿದ್ವಿ. ನಾವು ಅದು ಬಿಟ್ಕೊಂಡು ಬಾಡಿಗೆ ಕೊಡ್ತೇವಂತ ನಾವು ಕೇಳಿಲ್ಲ. ಬಾಡಿಗೆ ಕೊಡ್ತಾವಂತ ಯಾರ ಹತ್ರ 1 ರೂಪಾಯಿ ಅಡ್ವಾನ್ಸ್ ಇಸ್ಕೊಂಡಿದ್ರೆ ಅವರು ಸಾಬೀತುಪಡಿಸ್ಲಿ. ನಾನು ಇವತ್ತು ಅವ್ರು ಹೇಳಿದ್ದಕ್ಕೆ ತಲೆಬಾಗ್ತಾನೆ. ನಾನು ಈ ಸಂಸ್ಥೆಗೆ ಮುಂದೆ ತಾವು ಹೇಳ್ದಂಗೆ ಕೇಳ್ಕೊಂಡು 1ನೇ ಕ್ಲಾಸ್ನಿಂದ
6ನೇ ಕ್ರಾಸಿನವರೆಗೂ ಕನ್ಸರೆನ್ಸು 1,30,00,000 ರೂಪಾಯಿಗಳನ್ನು ಬರೀ ಗ್ರಾವಲ್ ಹಾಕಿ ಕಬ್ಬಿಣ ಕಟ್ಟದಲ್ಲೇ ಕಾಂಕ್ರೀಟ್ ಸಿಮೆಂಟ್ ಕಾಂಕ್ರೀಟ್ ಹಾಕದಲ್ಲಿ ಬರೀ ಕಾಂಕ್ರೀಟ್ ಹಾಕಿ 1,30,00,000 ರೂಪಾಯಿಗೊಂದು ಗಂಟು ಹೊಡೆದಿರ್ತಕ್ಕಂಥ ನಾವು ದಾಖಲೆ ಬಿಡುಗಡೆ ಮಾಡ್ತೇವೆ. ನಾವು ಅಲ್ಲಲ್ಲಿ ಮಾಡೋತ್ತಾಗ ಕುರಿ ಮಾರ್ಕೆಟಿಗೆ ಹೋಗಿ ನೀನು ಎಲ್ಲಿ ಸೀಲ್ ಹಾಕಿದೆ ಅವ್ರ ಮೇಲೆ ಕೇಸ್ ಹಾಕೋದು, ಅವರಿಂದ ದುಡ್ಡು ವಸೂಲು ಮಾಡೋದು ಅಂಗಡಿಗೆ ಇಷ್ಟ ಅಂತ. ವಾರಕ್ಕೆ 2 ಸರಿ ಮಟನ್ ಕಳಿಸ್ಬೇಕು ನಮ್ಮನೆಗೆ, ಒಳ್ಳೊಳ್ಳೆ ತಲೆ ಮಟನ್ ಕಳಿಸ್ಬೇಕು ಅಂತ ಆರ್ಡ್ರ್ ಮಾಡಬೇಕು. ಆರ್ಡ್ರ್ ಮಾಡಿರ್ತಕ್ಕಂಥ ನಮಗೆ ದಾಖಲೆಗಳದಾವೆ, ನಾವು ನೋಡಿದೆ ಕಣ್ಣಾರೆ ಮಟನ್ ಬರೋದು. ಆಮೇಲೆ BH ಚನ್ನಬಸಪ್ಪರ ಅಂಗಡಿಗೆ ಪ್ಲಾಸ್ಟಿಕ್ ರೇಡ್ ಮಾಡಿಸೋದು, ದಾವಣಗೆರೆಯಲ್ಲಿರ್ತಕ್ಕಂಥ ಎಲ್ಲ ಪ್ಲಾಸ್ಟಿಕ್ಕಿಗೆಲ್ಲ ರೇಡ್ ಮಾಡೋದು, ಬಡವರ ಅಂಗಡಿಗೆ ಹೋಗಿ ರೇಡ್ ಮಾಡ್ಕೊಂಡು ಲಕ್ಷಾನು ಗಂಟಲೆ ಲೂಟಿ ಮಾಡಿರ್ತಕ್ಕಂಥ ಆಲೇಶ್ ಅಂತ ನಾನು ಈ ಸಮಯದಲ್ಲ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ನೀನು ನಗರ ಈ ಸದಸ್ಯ ಆಗಿದ್ದಲ್ಲಪ್ಪ ಆಲೂರು ಲಿಂಗರಾಜ, ಹಾಸ್ಟೆಲ್ ನಡೆಸ್ತಿದ್ದಲ್ಲ, ಮನೆಗೆ ತರಕಾರಿ ತಗೊಂಡು ಹೋಗ್ತಿದ್ದೆ ಹಾಸ್ಟೆಲ್ ದುಡ್ಡಿನಲ್ಲಿ. ಇವತ್ತು ಏನೇನು ಮಾಡಿದೆ ನೀನು ಹಾಸ್ಟೆಲ್ನಲ್ಲಿ? ನೀನು ಇದ್ದಲ್ಲಪ್ಪ, ನೀನು ಯಾಕೆ ಮಾಡಲಿಲ್ಲ ಮೆಂಬರ್ಗಳನ್ನ? ನೀನು ಯಾಕೆ ಒಂದು ಮಳಿಗೆ ಕಟ್ಟಿಸ್ಲಿಲ್ಲ? ನಾ ಬಂದ ಕೂಡಲೇ ಯಾಕೆ ಬಿಟ್ಟು ಹೋದೆ ನೀನು? ಗಂಟು ಹೊಡೆದಕ್ಕೋಸ್ಕರ ಹಗರಣದಲ್ಲಿ ಸಿಕ್ಕಿರ್ತಕ್ಕಂಥ ಆಲೂರು ಲಿಂಗರಾಜ ಅವರು ಹಿಂಬಾಲಿಕರು ಗಂಟು ಹೊಡೆದಕ್ಕೋಸ್ಕರ ನಾವು ಅವಿಶ್ವಾಸವನ್ನು ತೆಗೆದು 2011ರಲ್ಲಿ ಅವ್ರನ್ನ ಇಳಿಸಿ ನಾವು ಹನುಮಂತಪ್ಪ ಅಧ್ಯಕ್ಷರಾದ್ವಿ. ನಾವು ಮೊದಲಿಂದಲೂ ದುಡ್ಕೊಂತ ಬಂದಿರೋದು ಅಂತವ್ರು. ನೀನು ನಮಗೆ ಗಂಟು ಹೊಡಿದಿರಂತ ಹೇಳ್ತೀಯ ಆಲೈಸಿ. ಲಿಂಗರಾಜ್, ನಿನ್ನ ಮನೆ ಹೆಂಗೆ ಕಟ್ಟೆ? ಪೇನಡಿಗೆ ಹೋಗೋದು, ಕೋರಿಯರಿಗೂ ಮಾನಿಷ್ಠ ಮೊಕದ್ದಮೆ ಹಾಕೋದು, ಮಳ್ಳರಿಗೆ ಹೋಗೋದು ಅವ್ರಿಗೆ ಎದುರಿಸೋದು, ಇಟಿಯಾರಿಗೆ ಹೋಗೋದು ಅವ್ರಿಗೆ ಎದುರಿಸೋದು. ಆ ದುಡ್ಡಿನಿಂದ ನೀನು ಮನೆ ಕಟ್ಟಿರೋದು ನಿನಗೇನು ದುಡಿಮೆ ಇದೆಯಾ? ಏನು ದುಡಿಮೆ ಇದೆ? ಇವನು ಆಲೈಸಿ ಬೆಳಗ್ಗೆ 8 ಗಂಟೆಗೆ ಬಾರ್ನಲ್ಲಿ ಇರ್ತಾನ, ಫೋಟೋ ಈಸ್ಪಟ್ ಆಡಬೇಕು ಕ್ಲಬ್ಬಿಗೆ. ಇಂಥ ಸಮಾಜಘಾತಕರನ್ನು, ಸಮಾಜ ದ್ರೋಹಿಗಳನ್ನು, ರೋಡಿಗಳನ್ನು ಆಲೂರು ಲಿಂಗರಾಜ ಅಂಡು ಆಲೈಸಿ ಇವನು ಯಾರ್ರೀ ಬ್ಲ್ಯಾಕ್ ಇವ್ರು ಒಂದು 3 ಜನ ಸೇರಿ ಒಬ್ಬರು ಅರ್ಜಿ ಕೊಡೋದು, 3 ಜನಕ್ಕೆ 15,000 20,000 ಕೇಳೋದು. ಇವರು FIR ಅದಾವೆ, ರೆಕಾರ್ಡ್ಗಳದಾವೆ. ಇವತ್ತಾಗಿ ಹೋಟ್ಲ್ ಅಸೋಸಿಯೇಷನ್ನವ್ರಿಗೆ 25 ಲಕ್ಷ ಕೇಳಿದ್ರೆ ಅವರೇ ಬಂದೋಣ, ಹಿಂಗೆ ನೋಡೋಣ ಇಲ್ಲಿ ಐತಿ 25 ಲಕ್ಷ ಕೇಳಿ ನಾವು ಹೆಂಗಣ ಹೋಟ್ಲ್ ಜೀವನ ಮಾಡೋಕ್ಕೂ, ಗ್ಯಾಸ್ ಸಿಗೋದಿಲ್ಲ, ಸಿಲಿಂಡ್ರ್ ಸಿಗೋದಿಲ್ಲ, ಇಂಥವ್ರು ಬಂದು ಬ್ಲಾಕ್ ಮೇಲ್ ಮಾಡ್ತಾರಂತ. ಹನಿ ಡ್ರಾಪ್ನವ್ರು ಇವರೆಲ್ಲ. ಇವರಾಗ ಏನಾರ ನಡಿಬೇಕಂದ್ರೆ ಇವ್ರು 3 ಇದ್ದಾರೆ. ಆಲೇಶಿ ಹತ್ರ ಇದೆ, ಇವನಿದ್ದಾರೆ. ಇವರೆಲ್ಲ ಏನಪ್ಪ ಅಂದರೆ BJP ಸೇರ್ಕೊಂಡು ಏನಾರು ಮಾಡಬೇಕು ಅಂತ. ನಮಗೆ ಯಾರು ಅನ್ನ ಕೊಡ್ತಾರೆ? ಮಿನಿಸ್ಟ್ರುಗಳು ನಮಗೇನೋ ಮಾಡಿ ಒಳ್ಳೆ ಕೆಲಸ ಮಾಡ್ತೀರಿ ಅಂತ ಅವ್ರು ನಮಗೆ ಸ್ಟಾಲ್ಗಳು ಅವರೇ ಕಟ್ಟಿದ್ದಾರೆ. ಆಮೇಲೆ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಬಿಲ್ ಅವರೇ ಕೊಡೋದು, ನಾವೇನು ಬಿಲ್ ಕೊಡೋದಿಲ್ಲ. ಫೋಟೋ ತೆಗಿತಾರೆ, ಮಾಡ್ಕೊತಾರೆ, ಬಿಲ್ ಅವ್ರು ಪಾಸ್ ಮಾಡಿ ಕಾಂಟ್ರಾಕ್ಟ್ರಿಗೆ ಕೊಡ್ತಾರೆ. ನಮ್ಮ ಹತ್ರ ಏನಿಲ್ಲ. ಅವ್ರು ತಿದ್ದೋದು, ತಿದ್ದೋದು, 2 ಬಿಲ್ ಮಾಡೋದು ಡೂಪ್ಲಿಕೇಟ್ ನಮ್ಮ ಹತ್ರ ಏನಿಲ್ಲ. ಆ ಬಿಲ್ಗಳು ಏನಾದ್ರು ಮಾಡಿದರೆ ನಮ್ಮ ಕೈಗೆಲ್ಲ ಪಾರ್ಸಿ ಹೊಡಿತಿದ್ದು, ನಾವೆಲ್ಲ ಸುಖವಾಗೋದು. ಆಮೇಲೆ ನಾವೆಲ್ಲ ಡೈರೆಕ್ಟ್ರು ಜೀವನ ಮಾಡೋಂಥವ್ರು, ಸ್ವಂತ ಜೀವನ ಮಾಡೋಂಥವ್ರು. ಹಾಸ್ಟೆಲ್ ದುಡ್ಡು ತಗೊಂಡೆ, ಅದು ತಗೊಂಡೆ, ನಾವು ಯಾವ ಸಂಸ್ಥೆಗಳು ದುಡ್ಡು ಹೊಡೆದಿಲ್ಲ, ಏನೂ ಮಾಡಿಲ್ಲ. ಇನ್ನೂ ಇವ್ರು ಹೊಡೆದಾರೆ ಏನ್ರಿ. ಈ ನಮ್ಮ ಅಧಿಕಾರಿಗಳಿಗೆ, ನಮ್ಮ SC ST ಅಧಿಕಾರಿಗಳು ಜೀವನ ಮಾಡೋದು ಕಷ್ಟ. ಅವ್ರು 3 ಈ ಊರಾಗ ಎಲ್ಲರಿಗೂ ಲಂಚ ಕೇಳೋದು, ಹಾಸ್ಟ್ಲಾಗ ಹೋಗಿ ಕೇಳೋದು. ಆಲೇಶಿ ಲೈಫ್ನಾಗ ಏನೂ ಮಾಡಲಿಲ್ಲ. ಅವನು ಅಂಜನಪ್ಪನ ಹತ್ರ ಏನೂ ಮಾಡಲಿಲ್ಲ. ಈಗ ಅಂಜನಪ್ಪನ ಹಿಡ್ಕೊಂಡು ಹೋಗ್ತಾನೆ. ಅಂಜನಪ್ಪನ ಹತ್ರ ಕಾರ್ಪೊರೇಟ್ರಾದಾಗ ಒಂದು ಕಲ್ಲು ತಂದು ಹಾಕಲಿಲ್ಲ ಮುನ್ಸಿಪಾಲ್ಟಿ, ಅಲ್ಲಿ ಗಾಂಧಿನಗರಕ್ಕೆ. ನಾವು ಕಲ್ಯಾಣ ಮಂಟಪ ಕಟ್ವಿ, ಗಾಂಧಿ ಸ್ಟ್ಯಾಚ್ಯೂ ಮಾಡಿದ್ವಿ, ಎಲ್ಲ ಮಾಡಿ ಅಲ್ಲಿ ಸ್ವಚ್ಛತೆ ಮಾಡಿದ್ವಿ, ನೀರಿಂದ ಸೌಲಭ್ಯ ಮಾಡಿಕೊಟ್ಟಿವಿ ನಾವು ನಗರಸಭೆಗೆ. ವೀರಭದ್ರಪ್ಪ ಅವರೆಲ್ಲ ಸೇರಿ ಮಶಾಣಕ್ಕೆಲ್ಲ ಮಾಡಿ ಇವತ್ತು ಎಲೆಕ್ಟ್ರಾನಿಕ್ ಮಾಡ್ತಾ ಇದ್ದಾರೆ. ಅಲ್ಲಿ ಸ್ಮೆಲ್ ಬರ್ತೈತಿ ಅನ್ನೋದಕ್ಕೆ ಎಲೆಕ್ಟ್ರಾನಿಕ್ ಈಗ 6 ಕೋಟಿ ಕೊಟ್ಟು ಅವರೇ ಬೇರೆ ಕಾಂಟ್ರಾಕ್ಟ್ ಮಾಡೋದು. ನಾವು ಯಾರು ಕಾಂಟ್ರಾಕ್ಟ್ ಮಾಡಲ್ಲ, ನಾವು ಯಾರು ಕಾಂಟ್ರಾಕ್ಟ್ದಾರಲ್ಲ, ನಾವು ಯಾವ ಲೈಸೆನ್ಸ್ ಇಲ್ಲ. ನಾವು ಸುಮ್ಮನೆ ನಮ್ಮ ಮೇಲೆ ಅಪಾದನೆ ಮಾಡೋದು. ಇವ್ರ ಮೇಲೆ ಎಲ್ಲ ಕೇಸ್ ಅದಾವೆ, ಕ್ರಿಮಿನಲ್ ಕೇಸ್ಗಳು. ಹಿಂದೆ ಪೊಲೀಸ್ ಸ್ಟೇಷನ್ ಹೋಗಿದ್ದು ಆಲೇಶಿ
ಪೊಲೀಸ್ ಸ್ಟೇಷನ್ ನಾವೇ ಇವ್ರ ಮಾತ್ರಪ್ಪ ನಾವೆಲ್ಲ ಬದುಕಿಸಿ ಹನುಮಂತಪ್ಪ ನಾವೆಲ್ಲ ಬೇತೂರಿನಾಗ ತಗೊಂಡು ಅವ್ರಿಗೆ 1975ನೇ ಇಸ್ವಿಯಲ್ಲಿ ಸಂಸ್ಥೆ ಹುಟ್ಟಿ ಹಾಕಿ ಅಲ್ಲಿಂದ 2010ನೇ ಇಸ್ವಿವರೆಗೆ ಸಂಸ್ಥೆ ಸಾಂಗೋಪಾಂಗವಾಗಿ ನಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ. 2010ನೇ ಇಸ್ವಿಲಿಂದ ನಮ್ಮ ಏನಿವತ್ತಿನ ದಿನ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಎಲ್ಲ ಡೈರೆಕ್ಟ್ರು ನಮ್ಮ ಸಂಸ್ಥೆಯ ಆಡಳಿತಾತ್ಮಕವಾಗಿ ಜವಾಬ್ದಾರಿಯನ್ನು ವಹಿಸ್ಕೊಂಡಾಗ ನಮ್ಮ ಸಂಸ್ಥೆ ಈ ಹಿಂದೆ 1975ನೇ ಇಸ್ವಿಯಲ್ಲಿ ಏನು ಒಂದು ಸ್ಕೆಚ್ಚನ್ನು ಹಾಕಿತ್ತೋ, ಎಲ್ಲಿ ಸೇಫಾಗಿ ಏನು ಸ್ಕೆಚ್ ಹಾಕಿತ್ತೋ ಆ ಸ್ಕೆಚ್ ಇಲ್ಲಿವರೆಗೂ ನಾವು ಯಾರು ಹಿಂಗೆ ಕಟ್ ಅಂತ ಇಲ್ಲಿ ಕಟ್ಟದಿಲ್ಲ. ಅದೆಲ್ಲದ ನಿಮ್ಮ ಕಣ್ಣೆದುರಿಗೆ ಐತೆ, ಎಲ್ಲದ ಸೇಮ್ ಹೆಂಗಿದೆ ಹಂಗೆ ಇದೆ.